ವರ್ಷಗಟ್ಟಲೆ ಎಲ್ಲನೂ ಖುಲ್ಲಾ ಮಾಡ್ತಾ ಹೋದ್ರೆ ಮುಂದೆ ಉಳಿದಿರಪ್ಪ ಮುಂದಿನ ಭವಿಷ್ಯದ ಜನರಿಗೆ, ಭವಿಷ್ಯ ಭಾರತದ ಯುವಕರಿಗೆ ಏನು ನಾಳೆ ಅಂತ ಈ ಪ್ರಶ್ನೆ ಜೋರಾಗಿ ಎದ್ದುಬಿಟ್ಟದಲ್ಲಿ. ಅರಾವಳಿ ಏರಿಯಾದಲ್ಲಿ ಇವೆಲ್ಲ 4 ರಾಜ್ಯಗಳಲ್ಲಿ ಸಣ್ಣವಲ್ಲ ಇವು. ಅಲ್ಲಿ ತಾರ್ ಮರುಭೂಮಿ ಅದ, ಅದು ಉಸಕ್ಕೆ ಹಾರಿ ಬಂದು ಬೀಳೋದು ಸಾಧ್ಯತೆಗಳು. ಕಾಡುಗಳೆಲ್ಲ ಹೋದ್ರೆ ಮತ್ತು ಉಸಕ್ಕೆ ಹಾರಿ ಬಂದು ಬೀಳ್ತದೆ ಓಪನ್ ಏರಿಯಾದಾಗ. ದೆಹಲಿ ಅಂತ ಪೂರ್ತಿ ಇವತ್ತು ಏನಾಗ್ಯದಪ್ಪ, ಪೊಲ್ಯೂಟೆಡ್ ಆಗ್ಯದ. ಇವತ್ತು ಬೆಟ್ಟಗಳಿದ್ದಾವೆ ಅಂತ ತಿಳ್ಕೊಂಡು ಸ್ವಲ್ಪ ಏನೋ ಆಕ್ಸಿಜನ್ ಸಿಗ್ತಾ ಇದೆ ಸುತ್ತಮುತ್ತ ಕೊಳದಲ್ಲಿ ಇರೋದ್ರಿಂದ. ಅದು ಇವು ಹೋಗಿಬಿಟ್ರೆ ಮುಂದೆ ಅವ್ರ ಗತಿ ಅಲ್ಲ, ಯಾವ ರೀತಿ ಬದುಕ್ಬೋದು? ಇದು ಎಂದಾದ್ರೂ ಕಲ್ಪನೆ ಅದ ಈ ಸರ್ಕಾರಗಳಿಗೆ ಅಂತ? ಯಾರು ಸಲುವಾಗಿ ಇದ್ದಾರೆ ಸರ್ಕಾರಗಳು? ಇವು ಪೊಲಿಟಿಕಲ್ ಪಾರ್ಟಿಗಳು ಮಾಡಿಕೊಂಡು ಅದು ಫಂಡ್ ಮಾಡಿಕೊಂಡು ಒಬ್ಬರು ದುಡ್ಡು ಹೊಡಿಯೋದಕ್ಕಾಗಿ ಅಧಿಕಾರ ಹಿಡಿಯೋದಕ್ಕಾಗಿ ಮಾತ್ರ ಅದಾವೆ. ನೀವು ಇವತ್ತು ಜನಸಾಮಾನ್ಯ ಕೇಳ್ತಾ ಇದ್ರೆ ಕೇಳಲೇಬೇಕಾದಂಥದ್ದು. ಪಶ್ಚಿಮ ಘಟ್ಟಕ್ಕೂ ಶುರು ಅದ ಇದು. ಡೆವಲಪ್ಮೆಂಟ್ ಹೆಸರು ಮೇಲೆ ಇಡೀ ದೇಶನ ಖುಲ್ಲಾ ಮಾಡ್ಕೊಂಡು ಹೋಗಿಬಿಡುವಂಥದ್ದು. 33% ಇದ್ದಂಥ ಕಾಡು ಇವತ್ತು 12-10ಕ್ಕೆ ಬಂದು ನಿಂತದ. 20% ಕಾಡು ಹಾಳಾಗಿ ಹೋಗ್ಯದ, ಹೊಂಟದಲ್ಲ, ಹೋಗಿಬಿಟ್ಟದ. ಇನ್ನು ಇರುವ ಕಾಡನ್ನು ಖುಲ್ಲಾ ಮಾಡಿದರೆ ನಮ್ಮ ಕುಡಿಯೋಕ್ಕೆ ನೀರು ಸಹಿತ ಎಲ್ಲಿ ಹೋಗೋದು? ಇದನ್ನು ಮೊನ್ನೆ ರಾಜೇಂದ್ರ ಸಿಂಗ್ ಅಂತ ತಿಳ್ಕೊಂಡು ಈ ನಿಸರ್ಗವಾದಿ ನದಿಗಳ ಪರವಾಗಿ ಮಾತಾಡುವಂಥ ವ್ಯಕ್ತಿ ಸ್ಪಷ್ಟ ಹೇಳ್ತಾ ಇದ್ದಾರೆ. ಎಷ್ಟೋ ನದಿಗಳು ಬತ್ತಿ ಹೋಗಿದ್ದವರಲ್ಲೇ ಯಾವ ಉಳಿದಿಲ್ಲ. ಕಾಡಿಲ್ಲ, ನದಿ ಇಲ್ಲ, ಜಲ ಇಲ್ಲ. ಕಾಡಿರೋದ್ರಿಂದಾಗಿ ಅಲ್ಲಿಯ ಕಾಡಿನ ನೀರಿನಿಂದ ನದಿಗಳು ತುಂಬಿ ಹರಿಯುವಂಥ ಬರ್ತದೆ. ಅದಿಲ್ಲ, ಅದು ಹೋದ್ರೆ ಮುಂದೆ ಗತಿ ಏನಪ್ಪ ನಿಮ್ಮ?